ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು. ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ, ಮಂಡ್ಯ. ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಸೈನಿಕರು ಮತ್ತು ಮಾಜಿ ಸೈನಿಕರಿಂದ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ, ಅಪ್ಪಟ ನಾಟಿ ಸ್ಟೈಲ್ ಮುದ್ದೆ ಮಟನ್ ಊಟ, ನಾಟಿ ಕೋಳಿ ಊಟ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬೆಳಗಿನ ತಿಂಡಿ ಪ್ರಾರಂಭವಾಗಿದ್ದು 7:30ರಿಂದ 12 ಗಂಟೆಯವರೆಗೆ ನೀರ್ ದೋಸೆ, ಕಾಲ್ ಸೂಪ್, ತಟ್ಟೆ ಇಡ್ಲಿ, ಬಿರಿಯಾನಿ, ಚಿಕನ್ ಮಸಾಲಾ ದೋಸೆ, ಚಿಕನ್ ಮೋಮೋ ಹಾಗೂ ವೆಜ್ ಮೋಮೋ ಇನ್ನೂ ಹಲವು ಬಗೆಯ ಖಾದ್ಯಗಳು ದೊರೆಯುತ್ತದೆ. ಶುಕ್ರವಾರ ಮತ್ತು ಭಾನುವಾರ ಮಟನ್ ಬಿರಿಯಾನಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ಗಳಿಲ್ಲದೆ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗುವ ಖಾದ್ಯಗಳು ಜೊತೆಗೆ ನಾರ್ತ್ ಇಂಡಿಯನ್, ಸಸ್ಯಾಹಾರಿ, ಮಾಂಸಾಹಾರಿ ತಿಂಡಿ ಊಟಗಳು ದೊರೆಯುತ್ತದೆ. ಅಕ್ಟೋಬರ್ 1ರಿಂದ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಲಭ್ಯವಿದೆ. ಸರ್, ನಾಟಿ ಕೋಳಿ ಊಟ ಸೂಪರ್ ಆಗಿದೆ. ಕಾಲ್ ಸೂಪ್ ತಗೊಂಡ್ವಿ, ಅದು ಚೆನ್ನಾಗೈತೆ. ಎಲ್ಲ ಮನೆ ಅಡುಗೆ ಥರನಾಗುತ್ತೆ. ಮಸಾಲೆ ಐಟಮ್ ಯಾವುದೇ ಥರದ್ದು ಹೆಚ್ಚುವಾಗಿ ಹಾಕಿಲ್ಲ. ಭಾಳ ಅದ್ಭುತವಾಗಿದೆ ಸರ್. ಮಟನ್ ಚಿಲ್ಲಿ ತಗೊಂಡಿದ್ವಿ, ಚಿಕನ್ ತಗೊಂಡಿದ್ವಿ, ಎಲ್ಲ ಚೆನ್ನಾಗಿದೆ ಸರ್. ಮುದ್ದೆ ಅಂತೂ ಭಾಳ ಸೂಪರ್ ಆಗೈತೆ. ಎಲ್ಲ ಊಟನೂ ಸೂಪರ್ ಆಗಿದೆ ಸರ್. ಭಾಳ ಖುಷಿ ಆಗ್ತಿದೆ. ಮಂಡ್ಯ ಹೋಟೆಲ್ ಸಿಪಾಯಿನಲ್ಲಿ ಊಟ ಮತ್ತು ಉತ್ತಮವಾದ ಮಟನ್ನು, ಚಿಕನ್ನು ಎಲ್ಲ ಚೆನ್ನಾಗಿದೆ. ರುಚಿಯಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿರೋದು ನಾವು, ರುಚಿಯಾಗಿ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಸಭೆ, ಶುಭ ಸಮಾರಂಭಗಳಿಗೆ 150 ಮಂದಿಗೆ ಪಾರ್ಟಿ ಹಾಲ್ ಹಾಗೂ 200 ಮಂದಿ ಕುಳಿತುಕೊಳ್ಳಲು ಊಟದ ಹಾಲ್ ಸೌಲಭ್ಯವಿದೆ. ವಿಶೇಷ ಸೂಚನೆ: ಮದ್ಯಪಾನ, ಧೂಮಪಾನ ನಿಷೇಧಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಪಾರ್ಟಿ ಹಾಲ್, TAPC MS ವಾಣಿಜ್ಯ ಸಂಕೀರ್ಣ, ಬೆಂಗಳೂರು ಮೈಸೂರು ರಸ್ತೆ, PWD ಆಫೀಸ್ ಮುಂಭಾಗ, ಮಂಡ್ಯ. ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ: ಸಿಪಾಯಿ ಶ್ರೀನಿವಾಸ್ 9067444666 ಹಾಗೂ 9739931931. ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಪದ್ಮಭೂಷಣ ಯುಗಯೋಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 79ನೇ ಜಯಂತ್ಯುತ್ಸವ ಮತ್ತು ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ, ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕ ದಶಮಾನೋತ್ಸವ ಹಾಗೂ ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಸನ್ಮಾನ ಸಮಾರಂಭ ಮತ್ತು ಸಂಕ್ರಾಂತಿ ಸುಗ್ಗಿ ಸಂಭ್ರಮ ದಿನಾಂಕ 21-2-2024 ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಮಂಡ್ಯದ ರೈತ ಸಭಾಂಗಣದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ರೈತ ಸಭಾಂಗಣದ ಆವರಣದವರೆಗೆ ಕಲಾ ತಂಡದೊಂದಿಗೆ ಮೆರವಣಿಗೆ ಜರುಗಲಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಕೊಮ್ಮಿರಹಳ್ಳಿ ವಿಶ್ವಮಾನವ ಶಾಖಾ ಮಠದ ಶ್ರೀ 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 ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಸಮಾಜ ಸೇವಕರಾದ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರು, ಮಾಜಿ ಶಾಸಕರುಗಳು, ಮಾಜಿ ಸಚಿವರು, ಅಧಿಕಾರಿಗಳು, ಒಕ್ಕಲಿಗರ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಪುರುಷ ಮತ್ತು ಮಹಿಳಾ ಪದಾಧಿಕಾರಿಗಳು, ಜಿಲ್ಲೆಯ ಎಲ್ಲ ಮಹಿಳಾ ಮತ್ತು ಪುರುಷ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರು, ವಿವಿಧ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಭೈರವೇಶ್ವರ ಜೋಗಪ್ಪಂದಿರು, ಎಲ್ಲ ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಸ್ನೇಹಿತರೆಲ್ಲರೂ ಮತ್ತು ಕುಲಬಾಂಧವರು ಈ ಸಮಾರಂಭಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ. ಸರ್ವರಿಗೂ ಆದರದ ಸ್ವಾಗತ.
ಎರಡನೇ ಬಾರಿ ಕರ್ನಾಟಕ ಪ್ರಾದೇಶಿಕ ಜನತಾದಳ ಜಾತ್ಯತೀತ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಡಿ. ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಡಾ. ಕೆ. ಅನ್ನದಾನಿ ರವರಿಗೆ ಅಭಿನಂದನಾ ಸಮಾರಂಭ ನಗರದ ಕರ್ನಾಟಕ ಸಂಘದ ಕೆವಿಎಸ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪಕ್ಷದ ವರಿಷ್ಠರು ಅನ್ನದಾನಿ ಅವರಲ್ಲಿರುವ ಸಂಘಟನಾ ಶಕ್ತಿಯನ್ನು ಅರಿತು ಮತ್ತೆ ಅವರನ್ನು ರಾಜ್ಯ ಎಸ್ಸಿ ಘಟಕದ ಜಾತ್ಯತೀತ ಜನತಾದಳದ ಅಧ್ಯಕ್ಷರನ್ನಾಗಿ ಪುನರಾಯ್ಕೆ ಮಾಡಿದ್ದಾರೆ. ಮುಂದೆ ಎದುರಾಗಲಿರುವ ಲೋಕಸಭೆ ಚುನಾವಣೆಯಲ್ಲಿ ಅನ್ನದಾನಿಯವರು ಪಕ್ಷವನ್ನು ಮತ್ತಷ್ಟು ಬಲಿಷ್ಠವಾಗಿ ಸಂಘಟಿಸಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮ ವಹಿಸಲಿ ಎಂದರು. ಬಹುತೇಕ ಕಳೆದ ಈಗಾಗಲೇ 2018ರ ಹಿಂದಕ್ಕೆ ರಾಜ್ಯಾಧ್ಯಕ್ಷರಾಗಿ ಬಹುತೇಕ ಈ ಜಿಲ್ಲೆಯಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಲಿಕ್ಕೆ ನಮ್ಮ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಡಾ. ಅನ್ನದಾನಿಯವರು ಕಾರಣಭೂತರಾಗಿದ್ದರು. ಬಹುತೇಕ ತಿರುಗಿ ಪುನಃ ಅದನ್ನೇ ಮರುಕಳಿಸಲಿಕ್ಕೆ ನಮ್ಮ ನಾಯಕರಾದಂಥ ದೇವೇಗೌಡಜಿಯವರು, ಕುಮಾರಣ್ಣವರು, ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಆ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಈ ರಾಜಕೀಯದಲ್ಲಿ ಇದೊಂದು ಕಾಲಚಕ್ರ ಈಗ ತಿರ್ತಾ ಇರ್ತದೆ. ಕೆಲವೊಮ್ಮೆ ಡೆಡ್ ಆರ್ಸ್ಗಳಾಗ್ತವೆ, ತಿರ್ಗಾ ಆರ್ಸ್ಗಳು ಡೆಡ್ ಆರ್ಸ್ ಆಗ್ತವೆ. ನಾನು ಹಿಂದೆ ಒಂದ್ಸಲ ಹೇಳಿದ್ದೆ. ಹಾಗಾಗಿ ಯಾರು ಎದೆಗುಂತಕ್ಕಂಥ ಅಗತ್ಯ ಬೇಡ. ಏನು ನಮ್ಮ ಗೆಳೆಯ ಡಾ. ಅನ್ನದಾನಿಯವರಿಗೆ ಇವತ್ತು ರಾಜ್ಯದ ಜವಾಬ್ದಾರಿಯನ್ನ ಸಂಘಟನೆ ಮಾಡುವಂಥ ಅವಕಾಶವನ್ನು ನಮ್ಮ ಪಕ್ಷ, ನಮ್ಮ ನಾಯಕರು ಕಲ್ಪಿಸ್ಕೊಟ್ಟಿದ್ದಾರೆ. ಆ ಕಾರಣದಿಂದ ಈ ಜಿಲ್ಲೆಯ ನನ್ನ SC ST ಜನಾಂಗದ ನನ್ನ ಎಲ್ಲ ಮುಖಂಡರು, ವಿಶೇಷವಾಗಿ ನನ್ನ ಜನಸಾಮಾನ್ಯರು ಈ ಸಲ ನಮ್ಮ ಪಕ್ಷ ಯಾರನ್ನ ಇವತ್ತು ಲೋಕಸಭಾ ಕಣಕ್ಕಿಳಿಸುತ್ತೆ ಅವರಿಗೆ ಅತ್ಯಂತ ಬೆಂಬಲವನ್ನು, ಪ್ರಚಂಡ ಬಹುಮತವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಡಾ. ಅನ್ನದಾನಿಯವರ ನೇತೃತ್ವದಲ್ಲಿ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನ ಇದೇ ಸಂದರ್ಭದಲ್ಲಿ ಗಣ್ಯರು ಎರಡನೇ ಬಾರಿ ಕರ್ನಾಟಕ ಪ್ರಾದೇಶಿಕ ಜನತಾದಳ ಜಾತ್ಯತೀತ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಮಾಜಿ ಶಾಸಕರಾದ ಡಾ. ಕೆ. ಅನ್ನದಾನಿರವರಿಗೆ ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ನನ್ನ ಮೇಲೆ ವಿಶ್ವಾಸವಿಟ್ಟು ಮತ್ತೆ ನನ್ನನ್ನು ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಅಭಾರಿಯಾಗಿದ್ದು, ಮುಂದೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಲಾಗುವುದು ಎಂದರು. ಇವತ್ತು ಅಧ್ಯಕ್ಷರ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಇದು ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನ. ಯಾಕೆಂದ್ರೆ ನನಗೆ ಹೊಸದಾಗಿದ್ರೆ ಸ್ವಲ್ಪ ಎಲ್ಲ ಒಂದ್ ಕಡೆ ಏನೋ ಹೊಸ ಹುದ್ದೆ ಕೊಟ್ಟಿದ್ದಾರೆ ಅಂತೇಳಿ ಭಾಳ ಸಂತೋಷ ಆಗೋದು, ಇನ್ನೊಂದು ಕಡೆ ಏನೋ ಆಗೋದು. ಆದರೆ ಇದು ಹೊರೆ ಜವಾಬ್ದಾರಿ, ಹೊರೆ ಹೊತ್ಕೊಳ್ತಕ್ಕಂಥದ್ದು, ಸಂಘಟನೆ ಮಾಡ್ತಕ್ಕಂಥದ್ದು ಸುಲಭವಾದ ಕೆಲಸ ಅಲ್ಲ. ಇದು ನನಗೆ ಸಂತೋಷ, ಅಭಿನಂದನೆ ಸಲ್ಲಿಸ್ತೀರಿ ಒಂದು ಕಡೆ, ಆದರೆ ಈ ಅಭಿನಂದನೆ ಜೊತೆಗೆ ಜವಾಬ್ದಾರಿ ಕೂಡ ಹೊರಿಸ್ತಾ ಇದ್ದೀರಲ್ಲ, ಅದನ್ನು ಸಮರ್ಪಕವಾಗಿ ನಿಭಾಯಿಸ್ಬೇಕು. ಇವತ್ತು ಸಮರ್ಪಕವಾಗಿ ನಿಭಾಯಿಸಿ ನಾನು ಹೇಳಿದೆ ಕುಮಾರಣ್ಣಗೆ, ಅಣ್ಣ ನಾನು 10 ವರ್ಷ ಮಾಡಿದ್ದೀನಿ. 2008ರಿಂದ 2018 ಚುನಾವಣೆ ನಾನು ಶಾಸಕನಾಗೋವರೆಗೂ ಕೂಡ 10 ವರ್ಷ ನಾನು ಈ ರಾಜ್ಯದ SC ಘಟಕದ ST ಘಟಕದ ಅಧ್ಯಕ್ಷನಾಗಿ ತುಮಕೂರಿನಲ್ಲಿ 5 ಲಕ್ಷ ಜನ SC ST ಸಮಾವೇಶವನ್ನು ನನ್ನ ಅಧ್ಯಕ್ಷತೆಯಲ್ಲೇ ತಾವು ನಿಮ್ಮ ಆಶೀರ್ವಾದದಿಂದ ಮಾಡಿಕೊಟ್ಟಿದ್ದೀರಿ. ಅರಮನೆ ಮೈದಾನದಲ್ಲಿ ಸುಮಾರು 3 ರಿಂದ 4 ಲಕ್ಷ ಜನರ SC ST ಸಮಾಜದ ಸಮಾವೇಶವನ್ನು ಮಾಡಿಕೊಟ್ಟಿದ್ದೀರಿ. ನಾನು ಕೂಡ ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆನಲ್ಲಿ, ತಾಲೂಕಿನಲ್ಲಿ ಇವತ್ತು ಸಂಚಾರ ಮಾಡಿ, ಪ್ರವಾಸ ಮಾಡಿ ಈ ಪಕ್ಷವನ್ನು ಲಕ್ಷಾಂತರ ಜನ SC STಗಳು ಒಂದು ಕಡೆ ಸೇರ್ಲಿಕ್ಕೆ ಹಲವಾರು ರೀತಿಯಲ್ಲಿ ನಾನು ಮತ್ತು ನನ್ನ ತಂಡ SC ST ತಂಡ
ಈ ಪಕ್ಷದ ರಾಜ್ಯ ತಂಡ ಪ್ರವಾಸ ಮಾಡಿ ಕೆಲಸ ಮಾಡಿದ್ದೀವಿ. ಈ ಪಕ್ಷವನ್ನ ಬಲಿಷ್ಠ ಮಾಡ್ಬೇಕಾದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ. ನಮ್ಮ ಪುಟ್ಟರಾಜಣ್ಣ ಹೇಳ್ದಂಗೆ ಯಾರು ಬೇಕಾದ್ರೂ ಅಭ್ಯರ್ಥಿ ಮಾಡಲಿ ಪಕ್ಷದಿಂದ, ನಾವು ಕೆಲಸ ಮಾಡೋಣ. ನಾವು SC/ST ಸಮಾಜ ಎಷ್ಟು ಸಿದ್ದರಾಮೇಗೌಡರು ಹೇಳ್ದಂಗೆ SC/ST ಸಮಾಜ ನಾವು ಇವತ್ತು JDSಗೆ ಬೆಂಬಲವಾಗಿ ನಿಲ್ಲಬೇಕು. ಇವತ್ತು ಪದಾಧಿಕಾರಿಗಳು ನಾವೆಲ್ಲ ಬಂದಿದ್ದೀವಿ ಇಲ್ಲಿ. ನೀವು 100 ಜನ, ಸಾವಿರ ಜನರಿಗೆ ನೀವು ಈ ಮಾಹಿತಿಯನ್ನು ಕೊಡ್ತಕ್ಕಂಥ ಶಕ್ತಿ ನಿಮಗಿದೆ. ವೇದಿಕೆಯಲ್ಲಿ ಮಾಜಿ ಮನ್ಮೂಲ್ ಅಧ್ಯಕ್ಷರಾದ ಬಿಆರ್ ರಾಮಚಂದ್ರ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್, ಮಾಜಿ ಶಾಸಕ ಶಿವಕುಮಾರ್, ಸಿದ್ದರಾಮೇಗೌಡ, ಎಸ್ಡಿ ಜಯರಾಮ್, ವಸಂತ, ಮಂಜುಳಾ ಉದಯ್ ಶಂಕರ್, ನಾಗೇಶ್ ಉಪಸ್ಥಿತರಿದ್ದರು. ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ 72ನೇ ಪೀಠಾಧಿಪತಿಗಳಾದ ಶ್ರೀ 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 ಡಾ ನಿರ್ಮಲಾನಂದನಾಥ ಸ್ವಾಮೀಜಿರವರ 11ನೇ ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ನಡೆಯಿತು. ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಮೇಳವನ್ನು ಚುಂಚಶ್ರೀರವರು ಗಣ್ಯರೊಂದಿಗೆ ಉದ್ಘಾಟನೆ ಮಾಡಿದರು. ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಡಾ ಸಿಎನ್ ಮಂಜುನಾಥ್ ಮಾತನಾಡಿ, ನಿರಂತರ ಪರಿಶ್ರಮದಿಂದ ಸಾಧಕನಾಗುತ್ತಾನೆ. ಶಿಕ್ಷಣವೇ ಜ್ಞಾನ, ಶಿಕ್ಷಣವೇ ಬದುಕು. ಮನಸ್ಸಿಟ್ಟು ಕಲಿತ ವಿದ್ಯೆ, ಬೆವರು ಹರಿಸಿ ದುಡಿದ ಹಣ, ಭಕ್ತಿಯ ಪೂಜೆ ಎಂದಿಗೂ ಕೈಬಿಡುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಹೆಚ್ಚೆತ್ತು ವಿದ್ಯಾಭ್ಯಾಸದ ಕಡೆ ಗಮನವನ್ನು ವಹಿಸಬೇಕು, ಕಲಿತು ಸಾಧಕರಾಗಬೇಕು ಎಂದರು. ಅಸಾಮಾನ್ಯ ಸಾಧನೆ ಮಾಡಿರುವವರು ಎಷ್ಟೋ ಜನ ಮಧ್ಯಮ ವರ್ಗದ ಕುಟುಂಬದಿಂದಲೇ ಬಂದಿರುತ್ತಾರೆ. ಮನಸ್ಸಿಟ್ಟು ಕಲಿತ ಅಕ್ಷರ, ಬೆವರು ಸುರಿಸಿ ದುಡಿದ ಹಣ, ಭಕ್ತಿಯಿಂದ ಮಾಡಿದ ಪೂಜೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಯಾವತ್ತೂ ಕುಗ್ಗಬಾರದು, ಅದರಲ್ಲೂ ಮುಖ್ಯವಾಗಿ ಕೀಳರಿಮೆ ಇರಬಾರದು. ಏಕಚಿತ್ತದಿಂದ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಮುನ್ನುಗ್ಗಿದರೆ ಯಶಸ್ಸು ನಿಮ್ಮ ಜೊತೆಯಾಗಿ ನಿಲ್ಲುತ್ತೆ. ಪ್ರಪಂಚದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಮೇಲ್ಪಂಕ್ತಿಯಲ್ಲಿರುವ ಅದೆಷ್ಟೋ ಜನ ಸಾಧಕರು ಕೆಲವು ಸೋಲನ್ನು ಸ್ವೀಕರಿಸಿದ್ದಾರೆ, ಅದೆಷ್ಟೋ ಸವಾಲುಗಳನ್ನು ಎದುರಿಸಿದ್ದಾರೆ. ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಮಾತನಾಡಿ, ಭಾರತ ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ. ವಿಶ್ವದಲ್ಲಿ ತನ್ನದೇ ಆದಂತ ಹೆಸರನ್ನು ಗುರುತಿಸಿಕೊಂಡಿದೆ. ಈ ಸಾಧನೆಗೆ ಯುವ ಪ್ರತಿಭೆಗಳಾದ ನೀವು ಬೆನ್ನೆಲುಬಾಗಿ ನಿಂತು ತಮ್ಮ ಹೆಜ್ಜೆ ಗುರುತನ್ನು ಇಟ್ಟಿ ಸಾಧಿಸಬೇಕು ಎಂದು ತಿಳಿಸಿದರು. ಇವತ್ತು ವಿಶ್ವಮಾನವ ಕವಿ ಕುವೆಂಪು ಅವರು ಬರೆದಿಟ್ಟಂತ ನಾಡಗೀತೆಯನ್ನು ನಾವು ಆಡಿದ್ವಿ. ಇವತ್ತು ನಾವು ಮನುಷ್ಯರಾಗಿ ಬಾಳೋದನ್ನು ನಾವು ಕಲಿಬೇಕಾಗಿದೆ. ಇವತ್ತು ದೊಡ್ಡ ದೊಡ್ಡ ಪ್ರೊಫೆಸರ್ ಮಕ್ಕಳು, ಇವತ್ತು ಬಹಳ ಆಸೆಯನ್ನು ಇಟ್ಟುಕೊಂಡು ಮಕ್ಕಳನ್ನ ದೊಡ್ಡ ದೊಡ್ಡ ವಿದ್ಯಾವಂತರ ಮಕ್ಕಳು ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇವತ್ತು ರಾಬರಿ ಮಾಡಿ ಇವತ್ತು ಜೈಲಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಎಷ್ಟೋ ಜನ ನಮಗೆ ಮಾರ್ಗದರ್ಶನ ಮಾಡ್ತಿದ್ದಂಥ ನನ್ನ ಜಿಲ್ಲೆಯ ಪ್ರೊಫೆಸರ್ಗಳು ಇಂಥ ನೋವಿನಿಂದ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಂಥ ಅನೇಕ ಸನ್ನಿವೇಶಗಳನ್ನು ನಾವು ಕಂಡಿದ್ದೇವೆ. ನೀವು ಇವತ್ತು ಅತ್ಯಂತ ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಬಹಳ ಅಭಿವೃದ್ಧಿ ಪಥದಲ್ಲಿ ದಾಖಲಾಗ್ತಾ ಇದೆ. ಅದರ ಶಕ್ತಿ ನೀವಾಗಿದ್ದೀರಿ. ಇಂಥ ನಡೀತಕ್ಕಂಥ ಇಂಥ ಕಾರ್ಯಕ್ರಮಗಳಲ್ಲಿ ಒಳ್ಳೆ ವಿಚಾರಗಳು. ಶ್ರೀ 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 ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಮನುಷ್ಯನ ಅಂತರಾಳದಲ್ಲಿ ಜ್ಞಾನ ವಿಜ್ಞಾನ ಕತ್ತಲು ಬೆಳಕು ಎಲ್ಲವೂ ಕೂಡ ಅಡಗಿರುತ್ತದೆ. ವಿದ್ಯೆಯ ಮೂಲಕ ಬೆಳಕನ್ನು ಹೊರಚೆಲ್ಲಬೇಕು. ಈ ದೃಷ್ಟಿಯಲ್ಲಿ ಮಕ್ಕಳಿಗೋಸ್ಕರ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಮೇಳ ಮತ್ತು ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ನಮ್ಮ ಸಂಸ್ಥೆಗೆ ಬಂದು ಓದುವ ಮಕ್ಕಳು ಕೇವಲ ಒಂದು 100 ವರ್ಷ ಬದುಕತಕ್ಕಂಥ ಈ ದೇಹವನ್ನು ಹೊಟ್ಟೆವರೆಗೋಸ್ಕರ ಉಪಯೋಗಿಸ್ತಕ್ಕಂಥ 25 ವರ್ಷದ ವಿದ್ಯೆ ಆಗಬಾರದು. ಇದು ಜ್ಞಾನವನ್ನು ಕೊಡುವ ವಿದ್ಯೆ ಆಗಬೇಕು ಎಂಬ ಒಂದು ಕಾರಣಕ್ಕೋಸ್ಕರ ಸದಾ ಕಾಲದಲ್ಲಿ ಕೂಡ ಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಜೊತೆಯಲ್ಲಿ ಜ್ಞಾನವನ್ನು ಬೆಸೆಯತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಹಾಗಾಗಿ ಪೂಜ್ಯ ಗುರೂಜಿಯವರ ಒಟ್ಟು ಸಂಕಲ್ಪದ ಪರಿಣಾಮ ವಿಜ್ಞಾನ ಜ್ಞಾನ ತಂತ್ರಜ್ಞಾನದ ಒಂದು ಮೇಳ. ಸ್ವಾಮೀಜಿ ಆಗಿದ್ದಿದ್ರೆ ನಿಮ್ಮ ಇಂಗ್ಲೀಷ್ನಲ್ಲಿ ಬರೆದು ಓದ್ತಿದ್ರು, ನಾನು ಅದನ್ನು ಬೇಡ ಅಂತ ಹೇಳಿದೆ. ಜೆ ವಿ ಟಿ ಎಂ ಬೇಡ ಅಂತ ಹೇಳ್ತೀನಿ. ಕೇಳಿಸ್ಕೊತಿದ್ರಾ?
ಟುವರ್ಡ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಆಲ್ಮೋಸ್ಟ್ ದೇ ಹ್ಯಾವ್ ಸ್ಟಾಪ್ ಇಟ್. JVTM ಅಂತಂದ್ರೆ ಜೆ ಅಂದ್ರೇನು ಜ್ಞಾನ, ವಿ ಅಂತಂದ್ರೆ ವಿಜ್ಞಾನ, ಟಿ ಅಂದ್ರೆ ತಂತ್ರಜ್ಞಾನ, ಎಂ ಅಂದ್ರೆ ಮೇಳ ಅಂತ ಇಟ್ಕೊಂಡಿರುತ್ತೆ. ಡೆಲಿಬರೇಟ್ ಅವಾಯ್ಡ್ ಇಟ್ ರೀಸನ್ಲಿ. ಕಾರ್ಯಕ್ರಮದಲ್ಲಿ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಮೇಳದ 100 ಸ್ಟಾಲ್ಗಳು ಹಾಗೂ ಉಪನ್ಯಾಸಕ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಪಾಂಡವಪುರ ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ನಿರ್ಮಿಸಿಕೊಂಡಿದ್ದ ಗೋಡೆ ಸೇರಿದಂತೆ ಮನೆಯ ಕಟ್ಟಡವನ್ನು ಗ್ರಾಮದ ಕೆಲವರು ಉದ್ದೇಶಪೂರ್ವಕವಾಗಿ ಕೆಡವಿದ್ದಾರೆ. ಜೊತೆಗೆ ಗ್ರಾಮದ ಪುಟ್ಟಸ್ವಾಮಿಗೌಡ ಎಂಬುವರು ನಮ್ಮ ಕುಟುಂಬಕ್ಕೆ ಬೆದರಿಕೆ ಹಾಕಿ ಅಂಗಡಿಗಳಲ್ಲಿ ಯಾವುದೇ ಸಾಮಗ್ರಿ ನೀಡುವಂತಿಲ್ಲ ಎಂದು ಬಹಿಷ್ಕಾರ ಹಾಕಿದ್ದಾರೆ. ಈ ದಬ್ಬಾಳಿಕೆಯಿಂದ ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಹೆಗ್ಗಡಹಳ್ಳಿ ಗ್ರಾಮದ ರಾಮೇಗೌಡರ ಪುತ್ರಿ ಸುಧಾ ನೋವನ್ನು ಹೇಳಿಕೊಂಡಿದ್ದಾರೆ. ಹೆಗ್ಗಡಹಳ್ಳಿ ಗ್ರಾಮದಲ್ಲಿ ನಮ್ಮ ಕುಟುಂಬಕ್ಕೆ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಪೊಲೀಸರಿಗೆ ದೂರು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮನ್ನು ರಕ್ಷಣೆ ಮಾಡಬೇಕು. ಇಲ್ಲದಿದ್ದರೆ ಗ್ರಾಮದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ನೊಂದ ಸುಧಾ ಮನವಿ ಮಾಡಿಕೊಂಡಿದ್ದಾರೆ. ಸರ್, ನಮ್ಮ ಮನೆ ಹೊಡೆದಾಕ್ಬಿಟ್ಟಿದ್ದಾರೆ ಊರು ಸೇರಿ. ಸ್ವಲ್ಪ ಜನ ಹುಡುಗರು ಮತ್ತು ನಮ್ಮ ಅಪ್ಪನಿಗೆ ಟೀ ಕೊಡಬೇಡಿ ಅಂತ ಎಲ್ಲ ಹೋಟ್ಲಿಗೆ ಹೋಗಿ ಹೇಳಿದರು. ಆ ಗಲಾಟಿಗೆ ನಾವು ಹೋಗಿ ಗಲಾಟೆ ಮಾಡಿದ್ವು ಅಂತ ಊರವರೆಲ್ಲ ಸೇರ್ಕೊಂಡು ಸರ್, ಯಜಮಾನರು ಮತ್ತು ಸ್ವಲ್ಪ ಜನ ಹುಡುಗರು ಸೇರ್ಕೊಂಡು ಬಂದು ನಮ್ಮ ಮನೆ ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ಹಬ್ಬದಿಂದ ಇಂದು ದಿನ ಸರ್. ಏನಕ್ಕೆ ಅಂತ ಹೊಡೆದ್ರು? ಏನಕ್ಕೆ ಅಂತಂದರೆ ರಸ್ತೆ ತೆರವುಗೊಳಿಸ್ತೀವಿ ಅಂದ್ಬಿಟ್ಟು ಸರ್ ಎಲ್ಲರದು ಬಿಟ್ಬಿಟ್ಟು ನಮ್ದೊಂದು ಮನೆ ಹೊಡೆದಾಕಿದ್ದಾರೆ ಸರ್. ನಮ್ಮದೇ ಸರ್ ಜಾಗ. ನಾವು 15 ಅಡಿ ಮನೆ ಬಿಟ್ಟು ಜಾಗ ಬಿಟ್ಟು ಮನೆ ಕಟ್ಟಿವಿ ಸರ್. ಅಂಥದ್ರಲ್ಲೂ ಮನೆ ಹೊಡೆದಾಕಿದ್ದು ಗೌರ್ಮೆಂಟ್ ಜಾಗನ ಸ್ವಂತ ಜಾಗ? ಸ್ವಂತ ಜಾಗ ಸರ್ ನಮ್ಮದು. ಏನು ಹೊಡೆದಾಕ್ತು ಅಂದರೆ ಇದು ರಸ್ತೆ ಕಟ್ಕೊಂಡಿದ್ದೀರಿ ಹೊಡೆದಾಕ್ತು ಅಂತ ಹೇಳ್ತಾರೆ ಸರ್. ಆದರೂ ನಾವು 15 ಅಡಿ ಜಾಗ ಬಿಟ್ಟಿದ್ದೀವಿ. ಯಾವುದು ಕೊಟ್ಟಿಲ್ಲ, ನೋಟಿಸ್ ಯಾವುದು ನಮ್ಗೆ ಕೊಟ್ಟಿಲ್ಲ ಸರ್. ಇವರು ನಮಗೆ ಟೈಮು ಕೊಟ್ಟಿರಲಿಲ್ಲ ಸರ್. ಬಂದು ಏಕ್ತ ಮನೆ ಹೊಡೆದಿರೋದು ಸರ್. ನಮ್ಮ ಮನೇಲಿ ಯಾರೂ ಇರಲಿಲ್ಲ, ನಾವು ಮಾತ್ರ ಇದ್ದುದು ಸರ್. ಆಮೇಲೆ ಎಲ್ಲರೂ ನಾವು ತಡಿಯೋಕೆ ಹೋದ್ರು ಸರ್. ನಮಗೆ ಹೊಡೆಯೋಕೆ ಬಂದ್ಬಿಟ್ಟು ನಾವು ಭಯದಿಂದ ಹೋಗಲಿಲ್ಲ ಸರ್. ಆಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟು ಯಾರು ಪೊಲೀಸ್ನವರು ಎಲ್ಲ ರಾಜಕೀಯ ವ್ಯಕ್ತಿಗಳಿಂದ ಫೋನ್ ಮಾಡ್ಸೋರು ಸರ್. ಅದರಿಂದಲೆಲ್ಲ ಫೋನ್ ಮಾಡ್ಸೋರು ಸರ್. ಅದರಿಂದ ಎಲ್ಲೂ ಕಂಪ್ಲೇಂಟು ತಗೋತಾ ಇಲ್ಲ ನಮಗೆ. ಪೊಲೀಸ್ನವರೆಲ್ಲ ಬಂದು ಮಾಜೂರು ಮಾಡೋರೆ, ಆದರೂ ಏನು ಕ್ರಮ ತಗೋತಾ ಇಲ್ಲ ಸರ್. ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೋ ಸರ್. ಅವರು ಏನು ನಮ್ಮಲ್ಲೇನು ಇಲ್ಲ, ಹೋಗಿ ಹೋಗಿ ಅಂತ ನಮಗೆ ಭಯ ಪಟ್ಟು ಕಳಿಸ್ತವ್ರೆ ಸರ್. ಅವರು ಏನು ಮಾಡ್ತಾ ಇಲ್ಲ. ನ್ಯಾಯ ಬೇಕು ಸರ್. ಇಲ್ಲಾಂದ್ರೆ ಸರ್ ನಮ್ಮ ಮನೆಯದು ಏನು ಲಾಸ್ ಆಗಿದೆ ಕಟ್ಕೊಡ್ಲಿ, ಇಲ್ಲಾಂದ್ರೆ ಅದೇನು ಮುಂದೆ ನಮ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಸರ್, ನಮ್ಮ ಅಪ್ಪವ್ರಿಗೆ ಅಂಗಡಿಲಿ ಟೀ ಕೊಡಬೇಡಿ, ಏನು ಕೊಡಬೇಡಿ ಅಂತ ಯಜಮಾನ್ರು ಪುಟ್ಟಸ್ವಾಮಿಗೌಡ್ರು ಹೋಗಿ ಅಂಗಡಿಗಳೆಲ್ಲ ಹೇಳೋರೆ ಸರ್. ನಮಗೆ ಹಿಂಗೆ ಆದರೆ ಪ್ರಾಣ ಭಯ ಸರ್. ನಮಗೆ ಊರೊಳಗಡೆ ಎಲ್ಲ ತಿರ್ಗಾಡೋಕ್ಕೂ ತೊಂದರೆ ಆಯ್ತಾ ಇದೆ. ನಾವು ಹಿಂಗಾದ್ರೆ ನಮ್ಮ ಮನೆಯವರೆಲ್ಲ ನಾವು ಆತ್ಮಹತ್ಯೆ ಮಾಡ್ಕೊತೀವಿ ಸರ್. ನಮ್ಗೆ ನ್ಯಾಯ ಕೊಡಿಸಿ ಹೇಳಲ್ಲ ಸರ್. ಬರ್ತೀವಿ ಹೋಗಿ ಅಂತಾರೆ ಅಷ್ಟೇ ಸರ್. ಕಂಪ್ಲೇಂಟು ತಗೊಂಡವ್ರೆ. ಇನ್ನು ಮುಂದೆ ನಮ್ಗೇನು ನ್ಯಾಯ ಕೊಡಿಸ್ತಾ ಇಲ್ಲ ಸರ್. ನಿಮ್ಮ ಕಡೆಯಿಂದ ನಮ್ಗೆ ನ್ಯಾಯ ಸಿಗಬೇಕು. ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಭಾರತೀನಗರದ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಸುಧಾ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಮಾನವೀಯ ನೆಲೆಗಳಲ್ಲಿ ಮರು ವ್ಯಾಖ್ಯಾನಿಸಿದ ಮಹಾದೇವೇ ಸಮಾಜದ ಅದ್ಭುತವಾದ ಮದ್ದೂರು ತಾಲೂಕಿನ ನಗರಕೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶಿಲ್ಪಾಶ್ರೀ ಜಯಲಿಂಗಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಇಂದಿನ ಅಧ್ಯಕ್ಷ ಉಮಾ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ನಿಗದಿಯಾಗಿದ್ದ ಅಧ್ಯಕ್ಷರ ಚುನಾವಣೆಯಲ್ಲಿ ಶಿಲ್ಪಾಶ್ರೀ ಜಯಲಿಂಗಯ್ಯರವರನ್ನು ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಸಂದೀಪ್ ವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು. ಶಿಲ್ಪಾಶ್ರೀ ಜಯಲಿಂಗಯ್ಯರವರನ್ನು ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಶಿಲ್ಪಾಶ್ರೀ,
ತಮ್ಮ ಅಧಿಕಾರದ ಅವಧಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಹೊತ್ತು ನೀಡಲಿದ್ದು, ಬೇಸಿಗೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬರದಂತೆ ಅಗತ್ಯ ಕ್ರಮ ವಹಿಸುವುದಾಗಿ ಹೇಳಿದರು. ತಮ್ಮನ್ನು ಅಧ್ಯಕ್ಷರನ್ನಾಗಿಸಲು ಶ್ರಮಿಸಿದ ಗ್ರಾಮದ ಮುಖಂಡರಿಗೆ, ವಿರಪಂ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮತ್ತು ಗ್ರಾಮದ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಪ್ರತಿಯೊಬ್ಬರೂ ಕೈಜೋಡಿಸುವಂತೆ ಮನವಿ ಮಾಡಿದರಲ್ಲದೆ, ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುವ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಸದಸ್ಯರಾದ ಸಂದೀಪ್, ರುದ್ರಯ್ಯ, ಕಿರಣ್ ಕುಮಾರ್, ಸಾವಿತ್ರಮ್ಮ, ಚಂದ್ರಕಲಾ, ಮಹದೇವಯ್ಯ, ದೇವೇಗೌಡ, ಕುಮಾರಸ್ವಾಮಿ, ಗಿರೀಶ್, ಮುಖಂಡರಾದ ಶಂಕ್ರಯ್ಯ, ನೀಲಕಂಠಯ್ಯ, ಲಿಂಗಪ್ಪ, ಶಂಕ್ರೇಗೌಡ, ಪ್ರಮೋದ್, ನಾಗೇಶ್, ಕಾರ್ತಿಕ್ ಇತರರಿದ್ದರು. ಸೂರ್ಯೋದಯ ಸಂಭ್ರಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದ ಸೂರ್ಯೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಬಿಇಒ ಸಿಎಚ್ ಕಾಳಿರಯ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮದ್ದೂರು ಶಿಕ್ಷಕರು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುವುದರ ಮೂಲಕ ದೇಶದ ಸತ್ವಜಗಳನ್ನಾಗಿ ರೂಪಿಸುವ ಮಹತ್ತರ ಜವಾಬ್ದಾರಿ ತಮ್ಮ ಮೇಲಿದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಸದುದ್ದೇಶದಿಂದ ಸಂಸ್ಥೆಯನ್ನು ತೆರೆದು ಅಕ್ಷರಾಭ್ಯಾಸವನ್ನು ಒದಗಿಸುತ್ತಿರುವ ಸಂಸ್ಥೆಯ ಕಾರ್ಯವಾಗಿದೆ. ಇದನ್ನು ಅರಿತು ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ದೇಶದ ಸತ್ವಜಗಳನ್ನಾಗಿ ರೂಪಿಸಬೇಕೆಂದು ಕಿವಿಮಾತು ಹೇಳಿದರು. ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಒಂದು ಮಾದರಿ ಗ್ರಾಮ, ಹೋರಾಟ ಮಾಡ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಸೂರ್ಯೋದಯ ಸಂಸ್ಥೆಯನ್ನು ಹುಟ್ಟುಹಾಕಿ ಇಲ್ಲಿನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡ್ತಾ ಬಂದಿರತಕ್ಕಂಥದ್ದು ನಾವು ಕೂಡ ಅನೇಕ ವರ್ಷಗಳಿಂದ ಗಮನಿಸ್ಕೊಂಡು ಬಂದಿದ್ದೀವಿ. ಒಂದು ರೀತಿ ಯೋಜನಾಬದ್ಧವಾಗಿ ಇಲ್ಲಿಯ ಮಕ್ಕಳಿಗೆ ಪರಿಸರಕ್ಕೆ ತಕ್ಕಂತೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಇಲ್ಲಿಯ ಸಿಬ್ಬಂದಿಯವರದ್ದು ಬರ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಪೋಷಕರಿಗೆಲ್ಲರಿಗೂ ಇಲ್ಲಿ ಏನು ನಡೀತಾ ಇದೆ, ಯಾವ ಮಟ್ಟದಲ್ಲಿ ಶಿಕ್ಷಣ ನಡೀತಾ ಇದೆ ಅಂತಕ್ಕಂಥದ್ದು. ಒಂದು ಇತಿಮಿತಿ ಒಳಗಡೆ ಅಂದರೆ ಇಲ್ಲಿ ಕಡಿಮೆ ಮಕ್ಕಳು ಇಲ್ಲ, ಜಾಸ್ತಿ ಮಕ್ಕಳೂ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಕ್ಕಳನ್ನು ಇಲ್ಲಿ ದಾಖಲಿಸಿಕೊಂಡು ಒಂದು ಒಳ್ಳೆಯ ವಿದ್ಯಾ ಕೇಂದ್ರವನ್ನಾಗಿ ಮಾಡಿದ್ದಾರೆ. ಆ ಮೂಲಕ ಇಲ್ಲಿಯ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ. ನೇತೃತ್ವವನ್ನು ಡಾಕ್ಟರ್ ಎಸ್ಕೆ ದರ್ಶನ್, ಜಿಲ್ಲಾ ಶಿಕ್ಷಕ ಮತ್ತು ತರಬೇತಿ ಕೇಂದ್ರ ಉಪನ್ಯಾಸಕ ಕೆಪಿ ಬಾಬು, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ, ಜಿಲ್ಲಾ ಆರೋಗ್ಯ ಇಲಾಖೆ ತಿಮ್ಮರಾಜು, ಸಂಸ್ಥೆ ಅಧ್ಯಕ್ಷ ಸುವರ್ಣ, ಮಹಾಲಿಂಗಯ್ಯ ಇತರರಿದ್ದರು. ಈ ವಾರ್ತೆಯ ಪ್ರಾಯೋಜಕರು ಸಕ್ಕರೆ ನಗರಿ ಮಂಡ್ಯದಲ್ಲಿ ರುಚಿ ಮತ್ತು ಶುಚಿಗೆ ಹೆಸರುವಾಸಿಯಾಗಿರುವ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ ನಲ್ಲಿ ಬಾಯಲ್ಲಿ ನೀರೂರಿಸುವ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನಿ ಜೊತೆಗೆ ಅಪ್ಪಟ ನಾಟಿ ಸ್ಟೈಲ್ ನಾನ್ ವೆಜ್ ಐಟಮ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸವಿಯಿರಿ. ಯಾವುದೇ ಟೇಸ್ಟಿಂಗ್ ಪೌಡರ್ ಮತ್ತು ಆರ್ಟಿಫಿಷಿಯಲ್ ಪದಾರ್ಥಗಳಿಲ್ಲದೆ ತಯಾರಾಗಿರುವ ಖಾದ್ಯಗಳು. ವಿಸಿಟ್ ಸಿಪಾಯಿ ಫ್ಯಾಮಿಲಿ ರೆಸ್ಟೋರೆಂಟ್, ಸಂಜಯ ಥಿಯೇಟರ್ ಸರ್ಕಲ್ ಹತ್ತಿರ, ಮಂಡ್ಯ.